ಚಿನ್ನದ ಪದಕದಿಂದ ಡೆಲಿವರಿ ಬ್ಯಾಗ್ನವರೆಗೆ ವಿಧಿಯ ಆಟಕ್ಕೆ ಬೆದರದೇ ನಿಂತ ಛಲಗಾರ್ತಿ ಹುಬ್ಬಳ್ಳಿಯ ಮುಂಜಾನೆ ಮತ್ತು ಆ ಹೆಣ್ಮಗಳು. ನಮಸ್ಕಾರ ಸ್ನೇಹಿತರೆ, ಸ್ತುತಿವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಗೆಳೆಯರೇ, ಬದುಕು ಅನ್ನೋದು ಒಂದು ಜಟಕಾ ಬಂಡಿ. ಯಾರಿಗೆ ಯಾವಾಗ ಯಾವ ತಿರುವು ಕಾಯ್ತಿರುತ್ತೋ ಆ ಜಗದ ನಿಯಮಕನಿಗೆ ಮಾತ್ರ ಗೊತ್ತು. ಒಮ್ಮೊಮ್ಮೆ ನಮ್ಮ ಬದುಕು ನಾವು ಅಂದುಕೊಂಡ ಹಾದಿಯಲ್ಲಿ ಸಾಗ್ತಾ ಇರುತ್ತೆ. ಎಲ್ಲ ಚೆನ್ನಾಗಿದೆ, ಇನ್ಮುಂದೆ ನಮ್ಮ ಜೀವನ ಹಸನ್ಮುಖಿಯಾಗಿದೆ ಎಂದುಕೊಳ್ಳುವಷ್ಟರಲ್ಲಿ ವಿಧಿ ತನ್ನ ಕ್ರೂರ ಹಸ್ತವನ್ನು ಚಾಚಿ ನಮ್ಮ ಇಡೀ ಜಗತ್ತನ್ನೇ ಉಲ್ಟಾ ಪಲ್ಟಾ ಮಾಡಿಬಿಡುತ್ತೆ. ಆಟದ ಮೈದಾನದಲ್ಲಿ ದಾಳ ಉರುಳಿಸಿದಂತೆ ವಿಧಿ ಮನುಷ್ಯನ ಬದುಕಿನ ಜೊತೆ ಆಡುವ ಆಟ ತುಂಬಾ ವಿಚಿತ್ರವಾದದ್ದು. ಆ ಕ್ರೂರ ಆಟಕ್ಕೆ ಕಣ್ಣೀರು ಹಾಕುತ್ತಾ ಕುಸಿಯುವವರು ಕೆಲವರಾದರೆ, ಬಂದ ಕಷ್ಟಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಸಮಾಜದ ಕಣ್ಣೆದುರು ಸ್ವಾಭಿಮಾನದ ಸಿಂಹಿಣಿಯಂತೆ ಎದ್ದು ನಿಲ್ಲುವವರು ಇನ್ನೂ ಕೆಲವರು. ಇವತ್ತು ನಾವು ಮಾತನಾಡ ಹೊರಟಿರುವುದು ಕಣ್ಣು ತುಂಬ ಕನಸುಗಳನ್ನು ಹೊತ್ತು ವಿಶ್ವವಿದ್ಯಾನಿಲಯಕ್ಕೆ ಚಿನ್ನದ ಪದಕ ಮುಡಿಗೇರಿಸಿಕೊಂಡ ಒಬ್ಬ ಅಪ್ರತಿಮ ಸಾಧಕಿ. ಇಂದು ಹೊಟ್ಟೆಪಾಡಿಗಾಗಿ ಮತ್ತು ತನ್ನವರ ಬದುಕಿಗಾಗಿ ಹೆಗಲ ಮೇಲೆ ದೊಡ್ಡ ಡೆಲಿವರಿ ಬ್ಯಾಗ್ ಹೊತ್ತು ಬೈಕೇರಿ ನಿಂತ ನಿತ್ಯ ಕಥೆಯ ಬಗ್ಗೆ. ಇದು ಹುಬ್ಬಳ್ಳಿಯ ಹೆಣ್ಮಗಳು ಸುಪ್ರೀತಾಳ ಕಣ್ಣೀರಿನ ಮತ್ತು ಸ್ವಾಭಿಮಾನದ ಯಾತ್ರೆಯ ಕತೆ. ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ನಗರಿ, ವಾಣಿಜ್ಯ ನಗರಿ ಹುಬ್ಬಳ್ಳಿ. ಮುಂಜಾನೆ 5 ಗಂಟೆಯಾಗುತ್ತಲೇ ಆ ನಗರದ ಓಣಿಗಳಲ್ಲಿ ಸಣ್ಣಗೆ ಮಂಜು ಮುಸುಕಿರುತ್ತದೆ. ಚಳಿಯ ನಡುಕದ ನಡುವೆಯೇ ಟೀ ಅಂಗಡಿಗಳು ತೆರೆಯುತ್ತಿರುತ್ತವೆ. ಹಕ್ಕಿಗಳ ಚಿಲಿಪಿಲಿ ಕಲರವ ಶುರುವಾಗುವ ಆ ಹೊತ್ತಿನಲ್ಲಿ ಹುಬ್ಬಳ್ಳಿಯ ಗಲ್ಲಿಯೊಂದರಿಂದ ಒಂದು ಸ್ಕೂಟರ್ ಸ್ಟಾರ್ಟ್ ಆಗುವ ಸದ್ದು ಕೇಳಿಬರುತ್ತೆ. ಹೆಲ್ಮೆಟ್ ಧರಿಸಿ ಹೆಗಲ ಮೇಲೆ ತನ್ನ ದೇಹಕ್ಕಿಂತಲೂ ದೊಡ್ಡದಾಗಿರುವ ಆ ನೀಲಿ ಬಣ್ಣದ ಡೆಲಿವರಿ ಬ್ಯಾಗನ್ನು ಸಿಕ್ಕಿಸಿಕೊಂಡು ಒಬ್ಬ ಹೆಣ್ಮಗಳು ಬೈಕೇರಿ ವೇಗವಾಗಿ ಹೊರಡುತ್ತಾಳೆ. ಅವಳ ಕಣ್ಣುಗಳಲ್ಲಿ ನಿನ್ನೆಯ ನೋವಿನ ಮಂಜಿಲ್ಲ, ಬದಲಿಗೆ ಇವತ್ತಿನ ಹೊಟ್ಟೆಪಾಡಿನ ಜವಾಬ್ದಾರಿಯ ಬೆಳಕಿದೆ. ದಿನಸಿ ಸಾಮಗ್ರಿಗಳನ್ನು, ಅಡುಗೆಗೆ ಬೇಕಾದ ತರಕಾರಿಗಳನ್ನು ಆ ಕತ್ತಲಲ್ಲೇ ಅಚ್ಚುಕಟ್ಟಾಗಿ ಗಾಡಿಗೆ ಜೋಡಿಸಿಕೊಂಡು ಮನೆಗೆ ತಲುಪಿಸಲು ಹೊರಡುವ ಆಕೆಯ ಹೆಸರು ಸುಪ್ರೀತಾ. ಹೊರಗಿನ ಜಗತ್ತಿಗೆ ಆಕೆ ಕೇವಲ ಒಬ್ಬ ಡೆಲಿವರಿ ಗರ್ಲ್ ಆಗಿ ಕಾಣಿಸ್ಬೋದು. ಆದರೆ ಆಕೆಯ ಹಿನ್ನೆಲೆಯನ್ನು ಕೆದಕುತ್ತಾ ಹೋದರೆ ಅಲ್ಲಿ ಕಾಣುವ ಇತಿಹಾಸ ಪ್ರತಿಯೊಬ್ಬರ ಎದೆಯನ್ನು ಸೀಳುವಂತೆ ಮಾಡುತ್ತದೆ. ಗಣಿತದ ಚಿನ್ನದ ಪದಕ ಮತ್ತು ಸುಂದರ ಕನಸುಗಳು. ಕೆಲವೇ ವರ್ಷಗಳ ಹಿಂದಿನ ಮಾತು. ಕಾಲೇಜಿನ ದಿನಗಳಲ್ಲಿ ಸುಪ್ರೀತಾ ಅಂದರೆ ಇಡೀ ಕ್ಲಾಸಿಗೆ ಒಂಥರ ಹೆಮ್ಮೆ. ಉಳಿದ ಹುಡುಗಿಯರು ಬಣ್ಣ ಬಣ್ಣದ ಬಟ್ಟೆಗಳ ಬಗ್ಗೆ, ಸಿನಿಮಾಗಳ ಬಗ್ಗೆ ಯೋಚಿಸ್ತಾ ಇದ್ದರೆ, ಸುಪ್ರೀತಾ ಮಾತ್ರ ಗಣಿತದ ಸೂತ್ರಗಳ ಮೂಲಕ ತನ್ನ ಭವಿಷ್ಯವನ್ನು ಹುಡುಕ್ತಾ ಇದ್ದಳು. ಕಷ್ಟಕರವಾದ ಲೆಕ್ಕಗಳನ್ನು ಕ್ಷಣಾರ್ಧದಲ್ಲಿ ಬಿಡಿಸ್ತಿದ್ದ ಆಕೆಯ ಪ್ರತಿಭೆಯನ್ನು ನೋಡಿ ಸ್ವತಃ ಪ್ರೊಫೆಸರ್ಗಳೇ ಬೆರಗಾಗ್ತಿದ್ರು. ವಿದ್ಯಾಭ್ಯಾಸದ ಮೇಲಿದ್ದ ಅತಿಯಾದ ಶ್ರದ್ಧೆಯಿಂದಾಗಿ ಆಕೆ ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿದಾಗ ಇಡೀ ವಿಶ್ವವಿದ್ಯಾನಿಲಯವೇ ಎದ್ದು ನಿಂತು ಚಪ್ಪಾಳೆ ತಟ್ಟಿತ್ತು. ಹೌದು, ಸುಪ್ರೀತಾ MSCಯಲ್ಲಿ ಇಡೀ ಯೂನಿವರ್ಸಿಟಿಗೆ ಪ್ರಥಮ ಸ್ಥಾನ ಪಡೆದು ಗೋಲ್ಡ್ ಮೆಡಲನ್ನು ಮುಡಿಗೇರಿಸಿಕೊಂಡಿದ್ದಳು. ಆ ದಿನ ತಂದೆ ತಾಯಿಯ ಕಣ್ಣಿನಲ್ಲಿ ಆನಂದ ಬಾಷ್ಪ ಹರಿದಿತ್ತು. ಮಗಳ ಕೊರಳಲ್ಲಿದ್ದ ಆ ಹೊಳೆಯುವ ಚಿನ್ನದ ಪದಕವನ್ನು ಕೈಯಲ್ಲಿ ಹಿಡಿದು, ನಮ್ಮ ಮಗಳು ಇಡೀ ಊರಿಗೆ ಹೆಸರು ತಂದಳು, ಇನ್ಮುಂದೆ ಈಕೆಯ ಬದುಕು ಬಂಗಾರದಂತೆ ಹೊಳೆಯುತ್ತದೆ ಎಂದು ಬೀಗಿದ್ದರು. ಸುಪ್ರೀತಾಳ ಕಣ್ಣಿನಲ್ಲೂ ದೊಡ್ಡ ದೊಡ್ಡ ಕನಸುಗಳಿದ್ದವು. ಯಾವುದಾದರೂ
ದೊಡ್ಡ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಬೇಕು, ಸಂಶೋಧನೆ ಮಾಡಬೇಕು, ತಂದೆ ತಾಯಿಯರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದಳು. ವಿದ್ಯಾಭ್ಯಾಸ ಮುಗಿದ ಬೆನ್ನಲ್ಲೇ ಆಕೆಯ ಕೈ ಹಿಡಿಯುವಂತಹ ಒಬ್ಬ ಯೋಗ್ಯ ವರನ ಸಂಬಂಧ ಬಂತು. ಆತ ತುಂಬ ಒಳ್ಳೆಯ ಮನುಷ್ಯ, ಸುಪ್ರೀತಾಳ ಪ್ರತಿಭೆಯನ್ನು ಗೌರವಿಸುವಂತಹ ಗುಣವಂತ. ಹೆತ್ತವರು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ರು. ಮದುವೆಯಾಗಿ ಹೊಸ ಮನೆಗೆ ಹೆಜ್ಜೆ ಇಟ್ಟ ಸುಪ್ರೀತಾ ತನ್ನ ಪತಿಯ ಜೊತೆಗೂಡಿ ಹೊಸ ಬದುಕಿನ ಸುಂದರ ನಂದನವನವನ್ನು ಕಟ್ಟಲು ಶುರು ಮಾಡಿದಳು. ಪತಿಯ ಪ್ರೀತಿ, ಅತ್ತೆ ಮಾವನ ಹಾರೈಕೆ, ಕೈಯಲ್ಲೊಂದು ಚಿನ್ನದ ಪದಕದ ಯೋಗ್ಯತೆ ಎಲ್ಲವೂ ಇತ್ತು. ಜೀವನದಲ್ಲಿ ಇದಕ್ಕಿಂತ ಬೇರೇನು ಬೇಕು? ಆದರೆ ಸುಪ್ರೀತಾಳ ಈ ಸಂತೋಷದ ದಿನಗಳು ಹೆಚ್ಚು ಕಾಲ ಉಳಿಯಲಿಲ್ಲ. ವಿಧಿಯ ಕ್ರೂರ ಕಣ್ಣು ಆ ಹಸನ್ಮುಖಿ ಸಂಸಾರದ ಮೇಲೆ ಬಿತ್ತು. ವಿಧಿಯ ಕ್ರೂರ ಆಘಾತ ಮತ್ತು ಒಂಟಿತನ. ಸುಪ್ರೀತಾಳ ಮದುವೆಯಾಗಿ ಕೆಲವು ದಿನಗಳು ಕಳೆದಿದ್ದವು ಅಷ್ಟೇ. ಇನ್ನು ಕೈಯಲ್ಲಿದ್ದ ಮೈ ಹೊರಟದ ಅರಿಶಿಣದ ಬಣ್ಣ ಆರಿರಲೇ ಇಲ್ಲ. ಅಷ್ಟರಲ್ಲಿ ಸುಪ್ರೀತಾಳ ಪತಿ ದಿಢೀರನೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾದರು. ಸಣ್ಣದಾಗಿ ಶುರುವಾದ ಜ್ವರ ಆಸ್ಪತ್ರೆಯ ಬೆಡ್ವರೆಗೆ ತಲುಪಿತು. ವೈದ್ಯರು ಸಾಲು ಸಾಲು ಪರೀಕ್ಷೆಗಳನ್ನು ಬರೆದ್ರು. ವರದಿಗಳು ಬಂದಾಗ ಇಡೀ ಕುಟುಂಬದ ತಲೆಯ ಮೇಲೆ ಸಿಡಿಲು ಬಡಿದಂತಾಯಿತು. ಸುಪ್ರೀತಾ ತನ್ನ ಪತಿಯನ್ನು ಬದುಕಿಸಿಕೊಳ್ಳಲು ಹಗಲಿರುಳು ಹೋರಾಡಿದಳು. ತಾನು ಓದಿದ ಗಣಿತದ ಸೂತ್ರಗಳು ಆಸ್ಪತ್ರೆಯ ಬಿಲ್ಗಳ ಮುಂದೆ, ವೈದ್ಯರ ಔಷಧಿಗಳ ಮುಂದೆ ಮೌನವಾಗಿ ಸೋತು ನಿಂತಿದ್ದವು. ದೇವಸ್ಥಾನಗಳಿಗೆ ಅಲೆದಾಡಿದಳು. ಸಾವಿರಾರು ದೇವರಲ್ಲಿ ತನ್ನ ಪತಿಯ ಆಯುಷ್ಯಕ್ಕಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಿದಳು. ಆದರೆ ಆ ದುರ್ವಿಧಿಯ ನಿರ್ಧಾರ ಬೇರೆಯೇ ಆಗಿತ್ತು. ಎಲ್ಲ ಪ್ರಯತ್ನಗಳೂ ವಿಫಲವಾಗಿ ಒಂದು ಕರಾಳ ದಿನ ಸುಪ್ರೀತಾಳ ಪತಿ ಕಣ್ಣು ಮುಚ್ಚಿದ್ರು. ತಂಗಾಳಿಯಂತೆ ಇರಬೇಕಾಗಿದ್ದ ಬದುಕು ಒಂದೇ ಕ್ಷಣದಲ್ಲಿ ಬಿರುಗಾಳಿಯಾಗಿ ಇಡೀ ಸಂಸಾರವನ್ನೇ ಧ್ವಂಸ ಮಾಡಿಬಿಡ್ತು. ಪತಿಯ ಶವದ ಮುಂದೆ ಗೃಹಿಣಿಯ ಉಡುಪಿನಲ್ಲಿ ಕುಳಿತಿದ್ದ ಸುಪ್ರೀತಾಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಿನ್ನೆ ತಾನೇ ಜೊತೆಯಾಗಿ 100 ವರ್ಷ ಬದುಕುವ ಭಾಷೆ ನೀಡಿದ್ದ ಮನುಷ್ಯ ಇಂದು ಶವವಾಗಿ ಮಲಗಿದ್ದನ್ನು ನೋಡುವ ದುಸ್ಥಿತಿ ಯಾವ ಹೆಣ್ಣಿಗೂ ಬರುವುದು ಬೇಡ. ಹಸನ್ಮುಖಿಯಾಗಿದ್ದ ಆ ಹೆಣ್ಣು ಮಗಳ ಬಾಳಿಗೆ ಒಂದೇ ಸಮನೆ ಕತ್ತಲೆ ಆವರಿಸಿತು. ಮನೆಯ ಜವಾಬ್ದಾರಿ, ದಿನನಿತ್ಯದ ಖರ್ಚು ವೆಚ್ಚಗಳು, ಸಾಲದ ಸುಳಿ ಎಲ್ಲವೂ ಬೆಟ್ಟದಂತೆ ಬಂದು ಕುತ್ತಿಗೆಗೆ ಇಳಿದವು. ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದ ಮನುಷ್ಯನೇ ಇಲ್ಲದ ಮೇಲೆ ಜಗತ್ತೇ ಶೂನ್ಯವಾಗಿಬಿಡ್ತು. ನೆಂಟರಿಷ್ಟರು ಬಂದರು, 4 ಮಾತು ಸಾಂತ್ವನ ಹೇಳಿದ್ರು. ಅಯ್ಯೋ ಪಾಪ, ಹಣೆ ಬರಹ ನೆಟ್ಟಗಿರಲಿಲ್ಲ ಎಂದು ಹಣೆ ಚಚ್ಚಿಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. ಕತ್ತಲ ಕೋಣೆಯಲ್ಲಿ ಕೊಳೆಯುತ್ತಿದ್ದ ಆ ಚಿನ್ನದ ಪದಕ ಸುಪ್ರೀತಾಳ ಹಸಿವನ್ನು ನೀಗಿಸಲು ಸಾಧ್ಯವಿರಲಿಲ್ಲ. ಅಳುತ್ತಾ ಕುಳಿತರೆ ಹೊಟ್ಟೆಗೆ ಅನ್ನ ಸಿಗಲ್ಲ ಎಂಬ ಕಟು ಸತ್ಯ ಆಕೆಗೆ ಅರಿವಾಯಿತು. ಡೆಲಿವರಿ ಬ್ಯಾಗ್ ಹೊತ್ತ ಸ್ವಾಭಿಮಾನದ ಸಿಂಹಿಣಿ. ಆ ಕಣ್ಣೀರಿನ ಮೌನದ ನಡುವೆ ಸುಪ್ರೀತಾ ಒಂದು ಗಟ್ಟಿ ನಿರ್ಧಾರ ಮಾಡಿದಳು. ನಾನು ಯಾರ ಮುಂದೆಯೂ ಕೈ ಚಾಚಲ್ಲ. ಅನುಕಂಪದ ಭಿಕ್ಷೆ ನನಗೆ ಬೇಡ. ನನ್ನ ಕಣ್ಣೀರನ್ನು ಹೊರಿಸಲು ಯಾರೂ ಬರಲ್ಲ ಅಂದಮೇಲೆ ನಾನೇ ನನ್ನ ಕಾಲಿನ ಮೇಲೆ ನಿಲ್ಲಬೇಕು ಎಂದು ನಿರ್ಧರಿಸಿದಳು. MSc ಪದವಿಯ ಗೋಲ್ಡ್ ಮೆಡಲ್ ಇದೆ ಎಂದು ದೊಡ್ಡ ದೊಡ್ಡ ಕೆಲಸಗಳಿಗಾಗಿ ಕಾಯುತ್ತಾ ಕೂರಲು ಆಕೆಯ ಪರಿಸ್ಥಿತಿ ಬಿಡ್ತಿರಲಿಲ್ಲ. ತಕ್ಷಣಕ್ಕೆ ಕೈಗೆ ಸಿಕ್ಕಿದ್ದು ಡೆಲಿವರಿ ಗರ್ಲ್ ಕೆಲಸ. ಹೌದು ಗೆಳೆಯರೇ, ಕಷ್ಟ ಬಂದಾಗ ಕುಸಿಯದೆ ಸಿಕ್ಕ ಕೆಲಸವನ್ನು ಗೌರವದಿಂದ ಮಾಡುವುದು ನಿಜವಾದ ವಿದ್ಯಾವಂತರ ಲಕ್ಷಣ. ಇವತ್ತು ಮುಂಜಾನೆ ಆಗುತ್ತಿದ್ದಂತೆ ಸುಪ್ರೀತಾ ತನ್ನ ನೋವನ್ನೆಲ್ಲ ಹೃದಯದ ಕತ್ತಲೆ ಕೋಣೆಯೊಳಗೆ ಇಟ್ಟು ಮುಖದ ಮೇಲೆ ಧೈರ್ಯದ ಮುಖವಾಡ ಧರಿಸಿ ಹೆಗಲಿಗೆ ದೊಡ್ಡ ಡೆಲಿವರಿ
ಬ್ಯಾಗನ್ನು ಏರಿಸಿಕೊಳ್ತಾರೆ. ಹುಬ್ಬಳ್ಳಿಯ ಹಳೆ ಓಣಿಗಳಲ್ಲಿ, ಗಲ್ಲಿಗಳಲ್ಲಿ, ಕಿರಿದಾದ ರಸ್ತೆಗಳ ಮಧ್ಯೆ ಬೈಕನ್ನು ಚಲಾಯಿಸುತ್ತಾ, ಅಪ್ಲಿಕೇಶನ್ನಲ್ಲಿ ಬರುವ ಆರ್ಡರ್ಗಳನ್ನು ನೋಡುತ್ತಾ, ಮನೆ ಮನೆಗೆ ದಿನಸಿ ಸಾಮಗ್ರಿಗಳನ್ನು ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಗ್ರಾಹಕರು ಆರ್ಡರ್ ಮಾಡಿದ ವಸ್ತು ಸಮಯಕ್ಕೆ ಸರಿಯಾಗಿ ತಲುಪಬೇಕು. ದಿನವಿಡೀ ಆ ಭಾರವಾದ ಬ್ಯಾಗ್ ಹೊತ್ತು ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವಾಗ ಆಕೆಯ ಕೈ ಕಾಲುಗಳು ನೋವಿನಿಂದ ನಡುಗುತ್ತವೆ. ಒಮ್ಮೊಮ್ಮೆ ಆರ್ಡರ್ ತಡವಾದಾಗ ಗ್ರಾಹಕರು ಆಕೆಯ ಮೇಲೆಯೇ ಕೋಪ ಮಾಡ್ಕೋತಾರೆ. ಆದರೆ ಸುಪ್ರೀತಾ ಮಾತ್ರ ಮುಗುಳ್ನಗುತ್ತಾ ಕ್ಷಮಿಸಿ ಸರ್ ಎಂದು ಹೇಳಿ ಮುಂದಿನ ಮನೆಗೆ ಸಾಗುತ್ತಾಳೆ. ಯಾರಿಗೊತ್ತು, ಆಕೆ ಹೆಗಲ ಮೇಲೆ ಹೊತ್ತಿರುವ ಬ್ಯಾಗ್ಗಿಂತಲೂ ಅವಳ ಹೃದಯದೊಳಗಿರುವ ನೋವಿನ ಭಾರ ಎಷ್ಟು ದೊಡ್ಡದು ಅಂತ. MSc ಗೋಲ್ಡ್ ಮೆಡಲ್ ಇದ್ರೇನಂತೆ, ವಿದ್ಯೆ ಅನ್ನೋದು ಕೇವಲ ಕಾಗದದ ತುಂಡಲ್ಲ, ಅದು ಬದುಕಿನ ಕಷ್ಟದ ಸಮಯದಲ್ಲಿ ಹೇಗೆ ಬದುಕಬೇಕು ಅಂತ ಕಲಿಸುವ ಅಸ್ತ್ರ ಎಂಬುದನ್ನು ಸುಪ್ರೀತಾ ಸಾಬೀತು ಮಾಡಿದ್ದಾರೆ. ಸ್ವಾವಲಂಬಿ ಜೀವನ ನಡೆಸುತ್ತಿರುವ ಆಕೆಯ ಧೈರ್ಯಕ್ಕೆ 101 ಸಲಾಂ ಹೇಳಲೇಬೇಕು. ಇಂದಿನ ಯುವ ಪೀಳಿಗೆಗೆ ನಿಜವಾದ ರೋಲ್ ಮಾಡೆಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಯುವ ಪೀಳಿಗೆಯನ್ನು ಒಮ್ಮೆ ನೋಡಿ. ಸಣ್ಣ ಪುಟ್ಟ ಡಿಗ್ರಿ ಮುಗಿಸಿ ನನ್ನ ಯೋಗ್ಯತೆಗೆ ತಕ್ಕ ಕೆಲಸ ಸಿಗ್ತಿಲ್ಲ ಎಂದು ವರ್ಷಗಟ್ಟಲೆ ಮನೆಯಲ್ಲಿ ಹೆತ್ತವರ ದುಡ್ಡಿನಲ್ಲಿ ಕುಳಿತು ತಿನ್ನುವವರು ಎಷ್ಟೋ ಜನರಿದ್ದಾರೆ. ಹಾಗೆ ಒಂದು ಸಣ್ಣ ಇಂಟರ್ವ್ಯೂನಲ್ಲಿ ಫೇಲ್ ಆದರೆ, ಪ್ರೀತಿಯಲ್ಲಿ ಸೋತ್ರೆ ಅಥವಾ ಜೀವನದಲ್ಲಿ ಸಣ್ಣ ಪುಟ್ಟ ಕಷ್ಟಗಳು ಬಂದರೆ ಸಾಕು, ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ರೂಮಿನ ಬಾಗಿಲನ್ನು ಹಾಕೊಂಡು ಅಳ್ತಾ ಇರ್ತಾರೆ. ಒಮ್ಮೊಮ್ಮೆ ಆತ್ಮಹತ್ಯೆಯಂತಹ ತಪ್ಪು ನಿರ್ಧಾರಗಳನ್ನು ಕೂಡ ಮಾಡಿಬಿಡ್ತಾರೆ. ಅಂತಹ ನೆಪ ಹೇಳುವ ಇಂದಿನ ಯುವ ಪೀಳಿಗೆಗೆ ಎತ್ತವರ ಮೇಲೆ ಬಿದ್ದು ಕಾಲ ಕಳೆಯುವ ಸೋಮಾರಿಗಳಿಗೆ ನಮ್ಮ ಸುಪ್ರೀತಾ ಅವರೇ ನಿಜವಾದ ರೋಲ್ ಮಾಡೆಲ್. ವಿದ್ಯೆಗಿಂತ ಮಿಗಿಲಾದದ್ದು ಬದುಕುವ ಛಲ ಮತ್ತು ಸ್ವಾಭಿಮಾನ ಎಂಬುದನ್ನು ಈ ಸಹೋದರಿ ನಿರೂಪಿಸಿದ್ದಾರೆ. ಬದುಕು ನಮಗೆ ಏನನ್ನು ಕೊಟ್ಟಿದೆ ಅನ್ನೋದಕ್ಕಿಂತ ಕೊಟ್ಟಿರುವ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಎದ್ದು ನಿಲ್ತೀವಿ ಅನ್ನೋದು ತುಂಬ ಮುಖ್ಯ. ಸುಪ್ರೀತಾ ಅವರ ಕೊರಳಲ್ಲಿದ್ದ ಆ ಚಿನ್ನದ ಪದಕ ಇವತ್ತು ಡೆಲಿವರಿ ಬ್ಯಾಗ್ನ ಹಿಂದೆ ಅಡಗಿರ್ಬೋದು. ಆದರೆ ಆಕೆಯ ಸ್ವಾಭಿಮಾನದ ಬದುಕು ಆ ಚಿನ್ನದ ಪದಕಕ್ಕಿಂತಲೂ 100 ಪಟ್ಟು ಹೆಚ್ಚೇ ಹೊಳೆಯುತ್ತಿದೆ. ಕತ್ತಲೆಯ ಕಾರ್ಮೋಡದ ನಡುವೆಯೂ ತನ್ನದೇ ಆದ ಹೊಸ ಸೂರ್ಯನನ್ನು ಹುಡುಕಿಕೊಂಡು ಹೊರಟಿರುವ ಈ ಛಲಗಾರ ಸುಪ್ರೀತಾ ಅವರಿಗೆ ಇಡೀ ನಾಡಿನ ಪರವಾಗಿ, ನಮ್ಮ ಸ್ತುತಿವಾಣಿ ಕುಟುಂಬದ ಪರವಾಗಿ ಕೋಟಿ ಕೋಟಿ ನಮನಗಳು. ಅವರ ಬದುಕಿನ ಕಷ್ಟಗಳೆಲ್ಲ ಕರಗಿ ಅವರ ಸಂಸಾರದಲ್ಲಿ ಮತ್ತೆ ಸೌಭಾಗ್ಯದ ಬೆಳಕು ಮೂಡಲಿ ಎಂದು ಹಾರೈಸೋಣ. ನಿಮ್ಮ ಧೈರ್ಯಕ್ಕೆ ನಮ್ಮದೊಂದು ಸಲ್ಯೂಟ್. ಸ್ನೇಹಿತರೆ, ನಿಮಗೂ ಈ ಕತೆ ಸ್ಫೂರ್ತಿ ನೀಡಿದರೆ, ಇಂದಿನ ಯುವ ಪೀಳಿಗೆಗೆ ಇದು ತಲುಪಬೇಕು ಅನ್ನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.